ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11 ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30 ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ. ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 98441655 ಹಾಗೂ 9513577337 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಇದೇ ತಿಂಗಳು 17ನೇ ತಾರೀಕು ವಾಸ್ತು ತರಗತಿ ಇದೆ. ನಿಮ್ಮ ಮನೇಲಿರ್ತಕ್ಕಂಥ ಎಲ್ಲ ವಾಸ್ತು ಡಿಫೆಕ್ಟ್ ಏನಾರು ಇದ್ರೆ ಬಹಳ ಸುಲಭವಾಗಿ, ಈಸಿಯಾಗಿ, ಖರ್ಚಿಲ್ದೇನೆ, ಬಹಳ ಕಮ್ಮಿ ಖರ್ಚಲ್ಲಿ ಫಸ್ಟ್ ನೀವು ಐಡೆಂಟಿಫೈ ಮಾಡ್ಕೋಬಹುದು ಯಾವ ರೀತಿ ಇದೆ ಅಂತ. ಅದ್ರ ಜೊತೆಗೆ ಡೆಫಿನೆಟ್ಲಿ ಕರೆಕ್ಷನ್ ಮಾಡಿ ನಿಮಗೆ 21 days to 48 days ಒಳಗಡೆ ಡೆಫಿನೆಟ್ಲಿ ನಿಮಗೆ ಒಂದು ಫೀಲ್ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಕರೆ ತಗೊಂಡೋಗೋಣ. ನಮಸ್ಕಾರ. ಮಾತಾಡಿ. ನಮಸ್ಕಾರ, ಮಾತಾಡಿ ಸರ್. ಗುರುಜಿ ನಮಸ್ತೆ. ಹೇಳಿ. ನಮಸ್ಕಾರ ಗುರುಜಿ. ಇಲ್ಲ, ನನಗೆ ಒಂದು ತುಂಬಾ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ಟಿದೆ ಗುರುಜಿ. ಏನಂದ್ರೆ ಏನು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೀನಿ. ಅಂದ್ರೆ ಏನು ಇಲ್ಲಿ ನೋಡ್ದವ್ರನ್ನೆಲ್ಲ ಏನೋ ನಾಳೆ ಬಂದು ಹೊಡೆದ್ ಬಿಡ್ತಾರನೋ ಏನೋ ಅಂತ ಹಂಗೆ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೀನಿ ಗುರುಜಿ. ಅದಕ್ಕೇನೋ ಏನ್ ಕಾರಣ? ಏನೋ ಕಾರಣ ಇರ್ಬೇಕಲ್ಲ. ಸುಮ್ನೆ ಡಿಪ್ರೆಷನ್ ಹೋದ್ರೆ ಅದು ಹುಚ್ಚ ಅಂತಾರೆ. ಡಿಪ್ರೆಷನ್ ಹೋಗ್ಬಿಟ್ಟಿದ್ದೀನಿ ಗುರುಜಿ. ಏನೋ ಇರ್ಬೇಕಲ್ಲಪ್ಪ. ಒಂದು ಹುಡುಗಿ ಸಿಕ್ಕಿಲ್ಲ ಅನ್ನೋದು, ಅಥವಾ ಕೆಲಸ ಸಿಕ್ಕಿಲ್ಲ ಅನ್ನೋದು ಡಿಪ್ರೆಷನ್ಗೆ ಒಂದು ಕಾರಣ ಇರುತ್ತೆ ಯಾವಾಗ್ಲೂ. ಅದೇ ಲವ್ ಮಾಡಿದ್ದೆ ಗುರುಜಿ, ಒಂದು ಹುಡುಗಿ ಕೈ ಕೊಟ್ಬಿಟ್ಲು, ಅದೇ ಡಿಪ್ರೆಷನ್ ಹೋಗ್ಬಿಟ್ಟೆ. ಅಂದ್ರೆ ಅದು ಒಂಥರ ವಿಚಿತ್ರ ಆಗ್ಬಿಡ್ತು ಗುರುಜಿ. ನನಗೆ ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ, ಅದು ಏನ್ ನೋಡಿ ಗುರುಜಿ. ಆಯ್ತು, ಹೇಳಿ. ನಂಬರ್ ಹೇಳಿ. 1 to 249. 17 ಗುರುಜಿ. ಒಂದನೇ ಕಸ್ಪ್ ನೋಡೋಣ. ನಿಮ್ಮ ಬಗ್ಗೆ ಹೇಳುತ್ತೆ. ಶನಿ ಗ್ರಹ ಸ್ವಲ್ಪ ಸ್ಲೋ, ಬಟ್ 11ರಲ್ಲಿದೆ. ಏನು ಎಫೆಕ್ಟ್ ಆಗಲ್ಲ. 3ನೇ ಮನೆ ಲೋವರ್ ಮೈಂಡ್, 3rd ಹೌಸ್ ಇಸ್ ಲೋವರ್ ಮೈಂಡ್. ಈ 3ನೇ ಮನೆ ಬಂದಿರತಕ್ಕಂಥದ್ದು ಶುಕ್ರನ ಅಂಶದಿಂದ ಬಂದಿರೋದ್ರಿಂದ 3rd ಹೌಸ್ ಇಸ್ ಆಲ್ವೇಸ್ ಕಾಲ್ಡ್ ಆಸ್ ಲೋವರ್ ಮೈಂಡ್, ಆಲ್ವೇಸ್ ಥಿಂಕಿಂಗ್, ಪ್ರೆಷರ್ ಮೈಂಡ್ ಅಂತ ಕರಿತೀವಿ. ಶುಕ್ರನಿಗೆ ದಾನ ಮಾಡ್ತಾ ಇರಿ. ಶನಿ 11ನೇ ಮನೆಯಲ್ಲಿ ಬಹಳ ಒಳ್ಳೇದಾಗಿದ್ದಾನೆ. 7 ಮುಖದ ರುದ್ರಾಕ್ಷಿ ಹಾಕಿ. ಸ್ವಲ್ಪ ಸ್ಲೋ ಆಗುತ್ತೆ. ರೆಟ್ರೋಗ್ರೇಡ್ ಅಂದ್ರೆ ಸ್ವಲ್ಪ ಸ್ಲೋ. ಸ್ಯಾಟರ್ನ್ ಸ್ವಲ್ಪ ಸ್ಲೋ ಪ್ಲಾನೆಟ್ ಅಂತ ಹೇಳ್ತೀವಿ ಅಷ್ಟೇನೆ. ಫಲ ಕೊಡ್ತಾನೆ, ನಿಧಾನಕ್ಕೆ ಕೊಡ್ತಾನೆ. 7 ಮುಖದ ರುದ್ರಾಕ್ಷಿ ಹಾಕಿ. 3rd ಹೌಸ್ ಇಸ್ ದಿ ಹೌಸ್ ಆಫ್ ಲೋವರ್ ಮೈಂಡ್. ಯಾರ್ಯಾರಿಗೆ ಈ ದೇವದ ಬಗ್ಗೆ ಅದು ಇದು ಎಲ್ಲ ಇರುತ್ತಲ್ಲ, ಕಾಟ ಇರ್ತಕ್ಕಂಥವ್ರಿಗೆ ನಾನು ತುಂಬಾ ಸತಿ ನೋಡಿದ್ದೀನಿ. ಈ ಮೈಂಡ್ ಅನ್ನೋದು ನಾವು ನೋಡಿದಾಗ ಚಂದ್ರನ ಮೈಂಡ್ ಅಂತ ಕರಿತೀವಿ. 1 ರಿಂದ 12 ಕಾಂಬಿನೇಷನ್ ಅಲ್ಲಿ ಇನ್ನೊಂದು ಮೈಂಡ್ ಹೌಸ್ ಬಂದ್ಬಿಟ್ಟು 3rd ಹೌಸ್ ಅಂತ ಕರಿತೀವಿ. ಈ 3ನೇ ಮನೆ ಸಾಧಾರಣವಾಗಿ ವಿಚಿತ್ರವಾಗಿರ್ತಕ್ಕಂಥ ಆಲೋಚನೆಗಳು ಕೊಡೋದು. ಯಾಕೆ ಅಂದ್ರೆ ಈ 3ನೇ ಮನೆ ಇದೆಯಲ್ಲ, 8ನೇ ಮನೆಗೆ 8ನೇ ಮನೆ ಅದು. 8ನೇ ಮನೆ ಸ್ವಲ್ಪ ನಮಗೆ ಏನಾದ್ರೂ ಒಂದು ಸಮಸ್ಯೆ ಆಗ್ತಕ್ಕಂಥದ್ದು. ಸೊ 8ನೇ ಮನೆಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 8ನೇ ಮನೆ ನಮಗೆ 3ನೇ ಮನೆ ಬರುತ್ತೆ. ಸೊ 3rd ಹೌಸ್ ಇಸ್ ಎ ವೆರಿ ಡೇಂಜರಸ್ ಹೌಸ್. ಅದರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾವ ಒಂದು ಗ್ರಹ ಕೂತ್ಕೊಂಡು ಅಲ್ಲಿ, ಅಥವಾ ಆ 3ನೇ ಅಧಿಪತಿಯನ್ನು 6, 8, 12 ಕೂತ್ಕೊಂಡಾಗ ಸ್ವಲ್ಪ ಅಗ್ರೆಷನ್ ಅಂತ ಕರಿತೀವಿ. ಆ ಅಗ್ರೆಷನ್ ವಿಲ್ ಲೀಡ್ ಟು ಡಿಪ್ರೆಷನ್ ಅಂತ ಕರಿತೀವಿ. 3rd ಹೌಸ್ ಇಸ್ ದಿ ಆಕ್ಚುಯಲ್ ಹೌಸ್ ಫಾರ್ ಪ್ರೈಮರಿ ಡಿಪ್ರೆಷನ್ ಅಂತ ಕರಿತೀವಿ. ಮೂನ್ ಕೂತ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಮಾಡ್ತಾನೆ, ಮಂಗಳ ಕೂತ್ಕೊಂಡ್ರೆ ಸ್ವಲ್ಪ ಕೋಪ ಬರ್ಸ್ತೀನಿ. ಬಟ್ ಎಲ್ಲ ಡಿಪ್ರೆಷನ್ ಕಾಂಬಿನೇಷನ್ 3ನೇ ಮನೆ ಬಂದಾಗ. ಸೊ 3rd ಹೌಸ್ ಅಡ್ರೆಸ್ ಮಾಡಬೇಕು. 3rd ಹೌಸ್ಗೆ ಸ್ವಲ್ಪ ವೆರಿ ಡಿಫರೆಂಟ್ ಏನು ಅಂತಂದ್ರೆ ಕುಟುಂಬದ ಜೊತೆ ಜಾಸ್ತಿ ಮಾತಾಡಬೇಕು. 3ನೇ ಮನೆಗೆ ಹಿಂದಿನ ಮನೆ ಯಾವುದು? 12ನೇ ಮನೆ. 3rd ಹೌಸ್. ಅದನ್ನ
ಬಾರ್ ಮಾಡ್ಬೇಕು. ಯಾರ್ಯಾರು ಡಿಪ್ರೆಷನ್ ಇರುತ್ತೋ ಹೆಚ್ಚು ಸಂಬಂಧಿಕರ ಮನೆಗೆ ಹೋಗ್ಬೇಕು. ಡಿಪ್ರೆಷನ್ ಇರೋರಿಗೆಲ್ಲ ವೆರಿ ವೆರಿ ಈಸಿ ಟ್ರೀಟ್ಮೆಂಟು. ಇರೋ ಬರೋರು ಎಲ್ಲೆಲ್ಲಿ ಸಂಬಂಧಿಕರಲ್ಲ ಎಲ್ಲ 3 ದಿವಸ ಇರಬೇಕು. ಸಂಬಂಧಿಕರು ಕೆಲವರು ಒಳ್ಳೆಯವ್ರು ಇದ್ದೇ ಇರ್ತಾರೆ. ಒಂದು 6 ಜನ ಸಂಬಂಧಿಕರನ್ನ ಲಿಸ್ಟ್ ಮಾಡ್ಕೊಳ್ಳಿ. ಸೊ ಒಬ್ರೊಬ್ರಿಗೆ ಫೋನ್ ಹೊಡಿರಿ, ಏನೋ ನಿಮ್ಮ ಮನೆಗೆ ಬರಬೇಕು ಅಂತ ಆಸೆ ಆಗ್ತಾ ಇದೆ, ಬರ್ಬೋದಾ, ಫ್ರೀ ಇರ್ತೀರಾ, 1-2 ದಿವಸ ಇದ್ದು ಹೋಗೋಣ ಅಂತ ಬೇಜಾರಾಗ್ತಾ ಇದೆ, ಬರಪ್ಪ ಅಂತ ಒಂದು 6 ಜನ ಲಿಸ್ಟ್ ಹಾಕೊಳ್ಳಿ. ಶನಿವಾರ ಶುಕ್ರವಾರದಿಂದ ಸ್ಟಾರ್ಟ್ ಮಾಡಿ. ಇವ್ರ ಮನೇಲಿ 3 ದಿವಸ, ಇವ್ರ ಮನೇಲಿ 3 ದಿವಸ, ಇವ್ರ ಮನೇಲಿ 3 ದಿವಸ, ಒಂದು 15-20 ದಿವಸ ಅಲ್ಲಿ ಹೋಗ್ಬಿಟ್ಟು ಬಂದ್ರೆ ಡಿಪ್ರೆಷನ್ ಹೊಟ್ಟೋಗುತ್ತೆ. 2ನೇ ಮನೆ ಕುಟುಂಬ ಅಂತ ಹೇಳ್ತೀವಿ, ಫ್ಯಾಮಿಲಿ, ಎಕ್ಸ್ಟೆನ್ಷನ್ ಫ್ಯಾಮಿಲಿ ಅಂತ ಕರಿತೀವಿ. ಅದನ್ನು ಅಲ್ಲಿ ಹೆಲ್ಪ್ ಆಗುತ್ತೆ. ಅಲ್ಲಿ ಹೋದಾಗ ಅವ್ರದ್ದು ಪ್ರಾಬ್ಲಮ್ಮು, ಗೋಳು ಎಲ್ಲಾನು ಗೊತ್ತಾಗುತ್ತೆ. ಅಯ್ಯೋ ನಾನೇ ಎಷ್ಟೋ ಚೆನ್ನಾಗಿದ್ದೀನಿ ಅಂತ ಹೇಳ್ತೀರಾ. ಸಾಕಷ್ಟು ಜನ ನೋಡ್ತೀರಾ, ಬದಲಾಗತ್ತೆ. ಡಿಪ್ರೆಷನ್ ಈಸ್ ನಥಿಂಗ್ ಬಟ್ ಒಂದು ಕಾನ್ಸ್ಟೆಂಟ್ ವಿಚಾರದ ಬಗ್ಗೆ ಯೋಚನೆ. ಡಿಪ್ರೆಷನ್ ಅಂದ್ರೆ ಏನು? ಒಂದು ಕಾನ್ಸ್ಟೆಂಟ್ ವಿಚಾರ. ಶಿಫ್ಟ್ ಮಾಡಿದ್ರೆ ಫೋಕಸ್ ಚೇಂಜ್ ಆಗುತ್ತೆ ಅಷ್ಟೇ. ತುಂಬಾ ಜನ ಈಗಿನ ಕಾಲದಲ್ಲಿ ಹುಡುಗ ಹುಡುಗಿರಿ ಇಬ್ರು ಡಿಪ್ರೆಷನ್ಗೆ ಹೋಗೋದು ಸರ್ವೇ ಸಾಮಾನ್ಯ. ಯಾಕಂದ್ರೆ ಯಾರನ್ನೋ ಇಷ್ಟಪಟ್ಟಿರ್ತಾರೆ. ಆ ಇಷ್ಟಪಟ್ಟಿರ್ತಕ್ಕಂಥ ಒಂದು ವ್ಯಕ್ತಿ ಕಾರಣಾಂತರದಿಂದ ಅಥವಾ ಇದು ಬೇಡ ಈ ಲೈನು ಅಂತ ಹೇಳಿ ಮನೇಲಿ ಗಲಾಟೆ ಮಾಡ್ತಾರೆ ಅಂತ ಹೇಳಿ ಒಬ್ರು ವಿಡ್ರಾ ಮಾಡ್ಕೋತಾರೆ. ಇನ್ನೊಬ್ರು ಅದನ್ನ ಫುಲ್ ಅಟ್ಯಾಚ್ಮೆಂಟ್ ಮೋಡಲ್ ಹೋಗಿರ್ತಾರೆ. ಸೊ ಯಾವಾಗಲೂ ಅಷ್ಟೇ 3ನೇ ಮನೆಗೆ ಎಫೆಕ್ಟ್ ಆಗೋದು. ಯಾಕಂದ್ರೆ 5ನೇ ಮನೆಗೆ 11ನೇ ಮನೆ 3ನೇ ಮನೆ. 5ನೇ ಮನೆಯಿಂದ ನೀವು ಕ್ಯಾಲ್ಕುಲೇಟ್ ಮಾಡಿ, ಲವ್, ಹೌಸ್ ಆಫ್ ಲವ್ ಅಂತ ಕರಿತೀವಿ, 5th ಹೌಸ್. ಈ 5th ಹೌಸ್ಗೆ ಲಾಭದ ಮನೆ 3. ಲವ್ ಎಲ್ಲ ಚೆನ್ನಾಗಾಗಿ ಸಕ್ಸಸ್ ಬಂದ್ರೆ ಮೈಂಡ್ ಬ್ರಿಲಿಯಂಟ್. ಬೆಳಿಗ್ಗೆ ತಿಂಡಿ ಆಯ್ತಾ, ಊಟ ಆಯ್ತಾ, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಏನ್ ತಿಂದೆ, ಎಷ್ಟು ತಿಂದೆ, ನನ್ ಬಿಟ್ಟು ತಿಂದ್ಯಾ, ಅಬಾಬಾಬಾಬಾ ಸಖತ್ ಕಷ್ಟ, ನಾನು ಇದ್ರೆ ನಾನೇ ತಿನ್ನಿಸ್ತಾ ಇದ್ದೆ. ಆ 3rd ಮೈಂಡ್ ಆಕ್ಟಿವ್ ಅಲ್ಲಿ. 3rd ಹೌಸ್ ಇಸ್ ದಿ ಹೌಸ್ ಆಫ್ ಕನ್ಸರ್ನ್ ಫ್ರಮ್ ದಿ 5th ಹೌಸ್. ಆ 5th ಹೌಸ್ ಬ್ರೇಕ್ ಆಗಿ 6th ಹೌಸ್ ಬಂದ್ಬಿಟ್ರೆ ಅಥವಾ 4th ಹೌಸ್ ಬಂದ್ಬಿಟ್ರೆ, 4th ಹೌಸ್ಗೆ ವ್ಯಯಭಾವ, 5th ಹೌಸ್ ಲವ್. ಓಕೆ, ಲಾಸ್ ಆಫ್ ಲವ್ ಯಾವುದು? 4ನೇ ಮನೆ. ಸೊ 4ನೇ ಮನೆಗೆ ಲಾಸ್ ಆಫ್ 4 ಅಂದ್ರೆ 3. ಸೊ 4 ಬಂದ್ಬಿಟ್ರೆ ಇಲ್ಲಿ 5 ಲಾಸ್ ಆಯ್ತು, ಅಲ್ಲಿ 3ನೇದು ಲಾಸ್ ಆಗುತ್ತೆ. ವೆರಿ ಸಿಂಪಲ್ ಕಾಂಬಿನೇಷನ್. ಸೊ 3rd ಹೌಸ್ ಇಸ್ ದಿ ವೆರಿ ಇಂಪಾರ್ಟೆಂಟ್ ಹೌಸ್ ಫಾರ್ ಎಂಜಾಯ್ಮೆಂಟ್ ಅಂತ ಕರಿತೀವಿ. ಈ ಫಿಸಿಕಲ್ ಇಂಟ್ರೆಸ್ಟ್ ಅಂತ ನಾವೇನ್ ಹೇಳ್ತೀವಿ, ಫೀಲ್ ಮಾಡೋದು, ಫಿಸಿಕಲ್ ಇಂಟ್ರೆಸ್ಟ್ ಅಂತ ಕರಿತೀವಿ 3ನೇ ಮನೆ. ಜ್ಯೋತಿಷದಲ್ಲಿ 3ನೇ ಮನೆ ಮುಟ್ಟೋದು, ಯಾವುದೋ ಒಂದು ಪದಾರ್ಥ ಮುಟ್ಟಬೇಕು, ನೋಡಬೇಕು, ಅದು ಫೀಲ್ ಬರಬೇಕು, ಟಚ್ ಅಂತ ಕರಿತೀವಿ. ಯಾವುದೋ ಒಂದು ಮಗುನ ತುಂಬಾ ಇಷ್ಟ ಆಗ್ತಾ ಇದೆ, ಎತ್ತಿ ಮುದ್ದಾಡಬೇಕು, ಗೆಲ್ಲಬೇಕು, 3ನೇ ಮನೆ. ಯಾವುದೋ ಒಂದು ಕಾರು, ಅದನ್ನ ಫೀಲ್ ಮಾಡಬೇಕು. 3rd ಹೌಸ್ ಇಸ್ ದಿ ಫೀಲ್ ಅಂಡ್ ಗೆಟಿಂಗ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಲವ್ ಅಲ್ಲೂ ಅದೇ ಆಗೋದು. ವಿ ಹ್ಯಾವ್ ಟು ಫೀಲ್ ಅಂಡ್ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್. 3rd ಹೌಸ್. ಯಾವಾಗ ಆ ಫೀಲು ಸ್ಯಾಟಿಸ್ಫ್ಯಾಕ್ಷನ್ ಕಟ್ ಆಗ್ಬಿಡುತ್ತೋ, ಸಿಕ್ಕಿಲ್ವಲ್ಲ ಅನ್ನೋ ಡಿಪ್ರೆಷನ್, ಬೇರೆ ಏನಿಲ್ಲ. ಡಿಪ್ರೆಷನ್ ಆದವ್ರದೆಲ್ಲ ಹುಚ್ಚು ಪ್ರೀತಿ ಅಂತ ಹೇಳೋದು ಇದನ್ನೇ. ಇಟ್ ಈಸ್ ಓನ್ಲಿ ವಿ ಆರ್ ನಾಟ್ ಆ 5th ಹೌಸ್ ಅಂಡ್ 3rd ಹೌಸ್, ವಿ ಆರ್ ನಾಟ್ ಫೆಲ್ಟ್ ಇಟ್ ಅಷ್ಟೇ. ಆ ಫಿಸಿಕಲ್ ಟಚ್ ಫೀಲ್ ಆಗಿಲ್ಲ ಅಷ್ಟೇ. ಅದೆಲ್ಲ ಸುಮ್ಮನೆ. ಈಗ ಯಾವುದೋ ಒಂದು ಮಕ್ಕಳು ಹಠ ಮಾಡ್ತಾರೆ, ಒಂದು ಸೈಕಲ್ ಬೇಕು ಅಂತ, ಕಾರಣ ಅಂತ ಸೈಕಲ್ ಕೊಡ್ಸಲ್ಲ. ಆ ಮಗು ಒಂಥರ ಡಲ್ ಆಗಿ ಸಿಕ್ಕೇ ಇಲ್ಲ, ನಾನು ಯೂಸೇ ಮಾಡಲಿಲ್ಲ, ಅದನ್ನ ಕೊಡಿಸ್ಬಿಡಿ. ಯಾವುದನ್ನ? ಆ ಸೈಕಲ್ನ. ಒಂದು ವಾರ ಅದನ್ನ ಮುದ್ದಾಡುತ್ತಷ್ಟೇ. ವಾರ ಆದ್ಮೇಲೆ ಅದನ್ನ ಹಂಗೇ ಬಿದ್ದಿರುತ್ತೆ. ಆಮೇಲೆ ಜನ ಬೈತಾರೆ, ಬೇಕು ಬೇಕು ಅಂತ ಕೊಡಿಸ್ಕೊಂಡೆ, ಆ ಸೈಕಲ್ ಹಂಗೆ ಬಿದ್ದಿದೆ, ಒಂದ್ ದಿವಸನೂ ಒರೆಸಿಲ್ಲ, ತೊಳೆದಿಲ್ಲ, ಬ್ಲೋ ಹಾಕಿಲ್ಲ, ಬಿಸಿಲಲ್ಲಿ ಹಂಗೆ ಬಿದ್ದಿದೆ, ಹಂಗಂಗೆ ಬೀಳ್ಸ್ಬಿಡ್ತಾನೆ. ಅದು ತಗೊಳ್ಬೇಕಾದ್ರೆ ಎಷ್ಟು ಪ್ರೀತಿ. ಲವ್ ಅಲ್ಲೂ ಹಂಗೆ ಆಗುತ್ತೆ. ಈ ಲವ್ ಮ್ಯಾರೇಜ್ 90% ಫೇಲ್ ಆಗದೆ ಈ ಕಾರಣದಿಂದ. ತಗೊಳ್ಳೋವರೆಗೂ ಒಂಥರ, ತಗೊಂಡಾದ್ಮೇಲೆ ಹಿಂಗೆ. ಅದಕ್ಕೆ 3rd ಹೌಸ್ ಇಸ್ ದಿ ಇದು. 3rd ಹೌಸ್ ಹೋಗ್ಬೇಕು ಅಂದ್ರೆ ಯು ಹ್ಯಾವ್ ಟು ಮೀಟ್ ಮೋರ್ ಪೀಪಲ್, ಸಂಬಂಧಿಕರನ್ನ ಜಾಸ್ತಿ ಮೀಟ್ ಮಾಡಬೇಕು. ಸೊ ಇದು ಕಾನ್ಸೆಪ್ಟ್ ಜ್ಯೋತಿಷದಲ್ಲಿ. ಸೊ ನಿಮಗೆ ರಾಹುವಿಂದ ಸಮಸ್ಯೆ, ಕೇತುವಿಂದ ಸಮಸ್ಯೆ, ಚಂದ್ರನಿಂದ ಸಮಸ್ಯೆ. ನಿಮಗೆ ಚಂದ್ರ ಡಿಪ್ರೆಷನ್ ಕೊಡ್ತಾನೆ, ಕೇತು ಡಿಪ್ರೆಷನ್ ಕೊಡ್ತಾನೆ, ಮತ್ತೆ ಶನಿ ಡಿಪ್ರೆಷನ್ ಕೊಡ್ತಾನೆ ಅನ್ನೋ ಕಾನ್ಸೆಪ್ಟ್ ಅಲ್ಲ. 3rd ಹೌಸ್, 8th ಹೌಸ್, 12th ಹೌಸ್, ದೀಸ್ ಆರ್ ದಿ 3 ಹೌಸಸ್ ವಿಚ್ ಗೆಟ್ಸ್ ಇನ್ ಟು ಡಿಪ್ರೆಷನ್ ಆರ್ ಒಂಥರ ಮೈಂಡ್ ಒಂಥರ ಹಲ್ಯೂಸಿನೇಷನ್ಸ್ ತರ ಆಗ್ತಕ್ಕಂಥದ್ದು. ಮುಂದಿನ ಕರೆಗೋಣ. ನಮಸ್ಕಾರ. ಹಲೋ, ನಮಸ್ತೆ. ಹೇಳಿ.
ಗುರುಜಿ ನನ್ನ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 24/3/2001. 24/3/2001. ಹಾ, ಸಮಯ ಮಾರ್ನಿಂಗ್ 10:30. 10:30. ಪ್ಲೇಸ್ ಅದೇ ಗುರುಜಿ ಎಲ್ಲರೂ ಪ್ಲೇಸ್ ಹುಕ್ಕೇರಿ, ಬೆಳಗಾಂ ಡಿಸ್ಟಿಕ್. ಅದನ್ನ ಹೇಳಿ. ಹುಕ್ಕೇರಿ. ನಾನು ಇದು ಕಸ್ಪಲ್ ನೋಡಕ್ಕಾಗಲ್ಲ, ಯಾಕಂದ್ರೆ ಕಸ್ಪು ಬಹಳ ಇಂಪಾರ್ಟೆಂಟು. ಬಟ್ ಜನರಲ್ ಆಗಿ ನೋಡಿ ಹೇಳ್ತೀವಿ, ಯಾಕಂದ್ರೆ 10-25 ಆದ್ರೆ ಕಸ್ಪ್ ಚೇಂಜ್ ಆಗುತ್ತೆ. ನೀವು ಕೇಳೋ ಪ್ರಶ್ನೆನ ಕಸ್ಪಲ್ಲಿ ನಮ್ಗೆ ಉತ್ತರ ಸಿಗುತ್ತೆ. ಬಟ್ ಟೈಮ್ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಉತ್ತರ ನೋಡಕ 10:00 ಕರೆಕ್ಟ್ ಆಗಿ ಯಾರನ್ನು ಕರೆಕ್ಟ್ ಆಗಿ ಕೊಡಲ್ಲ. ಅದಕ್ಕೆ ನಾನು ಸಾಕಷ್ಟು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಈ ಕಾಂಪೌಂಡರ್ ತರ ಸುಮ್ಮನೆ ಹೋಗ್ಬೇಡಿ. ಟೈಮ್ ವೆರಿ ಇಂಪಾರ್ಟೆಂಟ್ ಜ್ಯೋತಿಷದಲ್ಲಿ. ಯಾಕಂದ್ರೆ ಹುಟ್ಟೋದೊಂದು ಟೈಮ್ ಅಂತ ಹೇಳಿದಾಗ ಸಾಯೋದೊಂದು ಟೈಮು, ಎಲ್ಲ ಆಪರ್ಚುನಿಟೀಸ್ ಬರೋದು ಒಂದು ಟೈಮು. ದಟ್ ಈಸ್ ವೈ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ನಾವು ಜನರಲ್ ಆಗಿ ಹೇಳ್ಬೇಕಾದ್ರೆ ಟೈಮ್ ಕರೆಕ್ಟ್ ಆಗಿ ಇಲ್ಲದೆ ಇರ್ಬೋದು. ಹೇಳಿ, ಅದೇನೋ ಕೇಳ್ತಾ ಇದ್ರಿ. ಅದೇ ಗುರುಜಿ ಅವರು ಹೇಳ್ತಿದ್ರು ಕಾಳ ಸರ್ಪ ದೋಷ ಇದೆ ಅಂತ, ಮಂಗಳ ಇದೆ ಅಂತ. ಕಾಳ ಸರ್ಪ ದೋಷ ಇದ್ರೆ ಆಕ್ಚುಲಿ 2 ಕಣ್ಣಿರಲ್ಲ ನಿಮಗೆ. ಇದೆ ಗುರುಜಿ. ಇದೆ. 2 ಕಾಲಿರಲ್ಲ ನಿಮಗೆ. ಇದೆ ಗುರುಜಿ. 2 ಕೈ ಇರಲ್ಲ. ಇದೆ ಗುರುಜಿ. ಯಾವ ಕಾಳ ಸರ್ಪ ದೋಷದವ್ರಿಗೆ ಏನೇನ್ ಪ್ರಾಬ್ಲಮ್ ಆಗಿದೆ ಫಿಸಿಕಲಿ ಹೇಳಿ ನೋಡೋಣ. ಆಮೇಲೆ ಇದೆ ಅಂತಂದ್ರೆ ನೀವೆಲ್ಲ ಎಜುಕೇಟೆಡ್ ತರ ಏನ್ ಓದಿದ್ದೀರಾ? ಏನ್ ಓದಿದ್ದೀರಮ್ಮ? ನಮ್ಗೇನೋ ಅಲ್ಲಲ್ಲ, ಏನ್ ಓದಿದ್ದೀರಾ ಅಂತ ಕೇಳಿದೆ. ನಾನ್ ಡಿಗ್ರಿ ಮುಗಿಸಿದೀನಿ. ಅದೇ ಡಿಗ್ರಿ ಅಂದ್ರೆ ವಾಟ್? BSc. ಸೊ ಕಾಳ ಸರ್ಪ ಓದ್ಸಲ್ವಲ್ಲ, ಅನ್ಪಡ್ ಅವ್ರಿಗೆ ಮಾತ್ರ ಇದು ಲೆಕ್ಕಾಚಾರ ಬರುತ್ತೆ. ಅನ್ಎಜುಕೇಟೆಡ್ ಮಾತ್ರ ಕಾಳ ಸರ್ಪ ಬರೋದು. ಯಾಕಂದ್ರೆ ನಾವು ಹೋಗಿ ಕೇಳಿರೋದು ಅನ್ಪಡ್ ಅವ್ರ ಹತ್ರನೇ ಅಲ್ವಾ. ನಾವೇನು MBA ಓದಿರೋ ಹತ್ರ ಜ್ಯೋತಿಷ ಕೇಳ್ತಾ ಇದೀವಾ? ಅದೇ ಗುರುಜಿ ಅವ್ರು ಹೇಳ್ತಿದ್ರು. ಅದೇ ನಾನು ಕೇಳ್ತಾ ಇರೋದು, ಟಿವಿ ಮುಖಾಂತರನೇ ಕೇಳ್ತಾ ಇದೀನಿ, ಎಲ್ಲರಿಗೂ ಪಬ್ಲಿಕ್ ಗೆ ಕೇಳ್ತಾ ಇದೀನಿ, ಆ ಕಾಂಪೌಂಡರ್ ಕೇಳ್ತಾ ಇದೀನಿ. ನೀವ್ ಯಾರು ಜ್ಯೋತಿಷ್ಯ ಹೇಳಿದ್ರಲ್ಲ, ಆರ್ ದೇ MBA ಪೀಪಲ್? ಏನಾರು BE ಮಾಡಿದಾರಾ, MBBS ಮಾಡಿದಾರಾ? ಸೊ ಎಲ್ಲೋ ಒಂದು ಸೈಡ್ ಅಲ್ಲಿ ಜ್ಯೋತಿಷ್ಯ ಹೇಳಕ್ಕೆ ಅನ್ಪಡ್ ಅವ್ರ ಹತ್ರ ಹೋಗಿ, ಓದಿರೋರು ಅನ್ಪಡ್ ಹತ್ರ ಹೋಗಿ ಕೇಳ್ತಾ ಇದ್ದಾರೆ. ರಾಹು ದೋಷ ಅದೆಲ್ಲ ದುಡ್ಡು ಮಾಡೋ ಗಿಮಿಕ್. ಹಿಂದೂ ಧರ್ಮ ಹಾಳಾಗಿರೋದು ಏನಕ್ಕೆ? ಒಗ್ಗಟ್ಟು ಯಾಕೆ ಬರಲ್ಲ ಹೇಳಿ? 100% ನೀವುಗಳೆಲ್ಲ ಹಿಂದೂ ಧರ್ಮದವರೆಲ್ಲ ಯಾಕೆ ಒಗ್ಗಟ್ಟು ಬರಲ್ಲ ಹೇಳಿ? ಈ ಜ್ಯೋತಿಷದಲ್ಲಿ ಹಾಳಾಗಿರೋದ್ರಿಂದನೇ. ಅಲ್ಲಿ ನಿಮ್ಗೆ ಏನೋ ಆಗ್ಬಿಡುತ್ತೆ ಅಂತ. ಏನೂ ಆಗಲ್ಲ. ದೇರ್ ಇಸ್ ನಥಿಂಗ್ ಪ್ರಾಬ್ಲಮ್. ಫಸ್ಟ್ ಆಫ್ ಆಲ್ ನಿಮ್ಗೆ ಏನಾಗಿದೆ ಅಮ್ಮ ಹೇಳಮ್ಮ, ಹೋಗ್ಲಿ. ಪ್ರಾಬ್ಲಮ್ ಏನಾಗಿದೆ? ಏನಿಲ್ಲ ಗುರುಜಿ, ಅದೇ ಜಾಬ್ ಮತ್ತೆ ಮ್ಯಾರೇಜ್ ಬಗ್ಗೆ ಕೇಳಿ. ಅದಕ್ಕಿಂತ ಮುಂಚೆ ರಾಹು ದೋಷ ಇಲ್ಲಿ ಮಂಗಳ ಆಚೆ ಬಂದಿಲ್ಲ, ಹೇಗೆ ಇಲ್ಲಿ ಇಲ್ವಲ್ಲ? ಫಸ್ಟ್ ಆಫ್ ಆಲ್ ಕಾಳ ಸರ್ಪ ದೋಷ ಅಂದ್ರೆ ಇದ್ರ 2ರ ಮಧ್ಯದಲ್ಲೂ ಒಂದು ಗ್ರಹಗಳು ಇರಬೇಕು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಾವು ನೋಡಿದ್ರೆ ಜಾತಕದಲ್ಲಿ ಇಲ್ಲಿ ಈ ಕಡೆ ಆ ಕಡೆ ನೋಡಿದಾಗ ಇಲ್ಲಿ ಮಂಗಳ ಬಂದಿದೆಯಲ್ಲ, ಇಲ್ಲಿ ಮಂಗಳ ಇದೆಯಲ್ಲ ಆಚೆ ಕಡೆ. ಸುಮ್ಮನೆ ಗೂಬೆ ಕೂರಿಸ್ತಾರೆ. ನಂಬರ್ 1 ಮೋಸ ಮಾಡೋದು ಧರ್ಮದಲ್ಲಿ, ನಮ್ಮ ಹಿಂದೂದಲ್ಲೇ. ಹಿಂದೂ ಧರ್ಮದಲ್ಲಿ ಮೋಸ ಮಾಡೋರು ಅಂತ ಬೇರೆ ಧರ್ಮದಲ್ಲಿ ಆಕ್ಚುಲಿ ಮೋಸ ಮಾಡಲ್ಲ. ಆ ಧರ್ಮ ಇದು ಅಧಿಕಾರಿಗಳು. ನಮ್ಮ ಇದು ಹೆಂಗ್ ಮಂಗಳ ಆಚೆ ಬಂದ್ಮೇಲೆ ಇದು ಹೆಂಗೆ ಕಾಳ ಸರ್ಪ ದೋಷ ಆಗುತ್ತೆ? ಕಾಳ ಸರ್ಪ ಆದ್ರೂ ಇದೆಯಾ? ದಟ್ ಇಸ್ ಫೈನ್. ಮಂಗಳ ಆಚೆ ಬಂದಿದೆ ಇಲ್ಲಿ. ಪ್ಲೀಸ್ ಗೋ ಅಂಡ್ ಆಸ್ಕ್ ದೆಮ್. ಯಾರು ನಿಮ್ಗೆ ಹೇಳಿದ್ರು? ಸರ್ ಕಾಳ ಸರ್ಪ ಅಂದ್ರೆ ಏನ್ ಸರ್? ರಾಹು ಕೇತುಗಳ ಮಧ್ಯದಲ್ಲಿ ಎಲ್ಲಾ ಗ್ರಹಗಳು ಬರಬೇಕು. ಐ ಆಮ್ ಶೋಯಿಂಗ್ ದಿ ಟಿವಿ ಓನ್ಲಿ. ಅರ್ಥ ಆಯ್ತಾ? ಫಸ್ಟ್ ನೆಗೆಟಿವ್ ಮೈಂಡ್ ತೆಗೀರಿ. ದಶಾ ಮೇಲೆ ಹೋಗೋಣ. ಇಲ್ಲಿ ಶನಿ ದಶ 2024 ಫೆಬ್ರವರಿ ಮುಗಿದಿದೆ. ಬುಧ ದಶ ಪ್ರಾರಂಭವಾಗಿದೆ. ಬುಧ ವಿಲ್ ಗಿವ್ ಯು ಆಲ್ ಎವ್ರಿಥಿಂಗ್. ಮ್ಯಾರೇಜ್ ವಿಚಾರದಲ್ಲಿ ಬುಧ 2ನೇ ಮನೆ ತೋರಿಸ್ತಾ ಇದೆ. ಅಲ್ಟಿಮೇಟ್ ಆಗಿ ತುಂಬಾ ಚೆನ್ನಾಗಿದೆ. ದಶ ಜಸ್ಟ್ ಸ್ಟಾರ್ಟ್ ಆಗಿದೆ. ನೇಮ್ ಅಂಡ್ ಫೇಮ್ ಕೊಡುತ್ತೆ, ಆಮೇಲೆ ಕೆಲಸನೂ ಕೊಡುತ್ತೆ. ಬುಧ ದಶ ವಿಲ್ ರಾಕ್. ಅರ್ಥ ಆಯ್ತಾ? ಬುಧ ದೇಶ ನೋಡಿ. ಇಲ್ಲಿ ರಾಹು ಎಲ್ಲಿಂದ ಎಫೆಕ್ಟ್ ಮಾಡ್ತಾ ಇದ್ದಾನೆ? ಆಸ್ ಎ ಪ್ಲಾನೆಟ್. ಕೇತು ಎಲ್ಲಿಂದ ಎಫೆಕ್ಟ್ ಮಾಡ್ತಾನೆ? ಆಸ್ ಎ ಪ್ಲಾನೆಟ್ ಅಂತ ಫಸ್ಟ್ ತಿಳ್ಕೋಬೇಕು. ಇವನ್ ಇಫ್ ಇಟ್ ಇಸ್ ಎಫೆಕ್ಟಿಂಗ್, ಯಾವ ಮನೇಲಿ ಕೂತಿದ್ದಾನೆ ಅದನ್ನ ನೋಡ್ಬೇಕು. ಕೇತು ಯಾವ ಮನೇಲಿ ಕೂತಿದ್ದಾನೆ ಅದನ್ನ ನೋಡ್ಬೇಕು. ಇದೆಲ್ಲ ಇಲ್ಲದೆ ಅರ್ಧಂಬರ್ಧ ಹತ್ರ ಹೋದ್ರೆ ಅರ್ಧಂಬರ್ಧನೇ ನಿಮ್ಗೆ ಸಿಗೋದು. ಓಕೆ, ಗೋ ವಿತ್ ಎ ಗುಡ್ ಪೀಪಲ್. ಫಂಟಾಸ್ಟಿಕ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಇಲ್ಲಿ ಅಸ್ಟ್ರಾಲಜಿಲಿ. ಬೇಕು ಅಂದ್ರೆ ಜ್ಯೋತಿಷ್ಯ ಕಲೀರಿ. ಇಲ್ಲ ಅಂದ್ರೆ ನಮ್ಮ ಆಸ್ಟ್ರೋಲೈಟ್ ಆಪ್ ಅಂತಿದೆ, ಅಲ್ಲಿ ಕೇಳಿ. ಯಾವ ದೋಷನೂ ಇಲ್ಲ, ಏನೂ ಇಲ್ಲ. ಫ್ಯಾಂಟಾಸ್ಟಿಕ್ ಆಗಿದೆ. ಸೆಕೆಂಡ್ ಹೌಸ್ ಅಲ್ಲಿ ಇದೆ. ಎಲ್ಲ ರೆಟ್ರೋಗಡೆ ನಿಧಾನ, ಬಟ್ ಎವ್ರಿಥಿಂಗ್ ಯು ವಿಲ್ ಗೆಟ್. ಅಷ್ಟೇ, ಬೇರೆ ಏನ್ ತಲೆ ಕೆಡ್ಸ್ಕೊಂಬಿಡಿ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮ್ಮ ಹಿಂದೂ ಧರ್ಮದಲ್ಲಿ ಜ್ಯೋತಿಷ್ಯ ಅಷ್ಟು ಹಾಳಾಗಿರೋದು ಇನ್ನೊಂದಿಲ್ಲ. ಪೂಜೆ ಮಾಡಿಸಿದ್ದು ಆ ಕಾಂಪೌಂಡರ್ ಹತ್ರ ಕೇಳಿದ್ದು ಏನಿದೆ ನಮ್ಮ ಮಗನ ಜಾತಕದಲ್ಲಿ ಏನ್ ದೋಷ ಇದೆ ಹೇಳಿ. ಅವ್ರು ರೆಡಿ ಕಾಯ್ಕೊಂಡಿರ್ತಾರ. ಅವ್ರು ಗನ್ಸ್, ಅವ್ರಿಗೆ AK-47 ಬೇಡ. ಹಂಗೆ ಮಾನಸಿಕವಾಗಿ ಚಿಂತೆ ಮಾಡಿಸ್ಬಿಡ್ತಾರೆ. ರಾಹು ಈಗ ಅವ್ರಿಗೆ ಹಂಗೆ ಆಗಿರೋದು. ಈಗ ಕಾಲ್ ಮಾಡಿದ್ರಲ್ಲ ಅವ್ರಿಗೆ ನಾನು ಏನ್ ಪಾಸಿಟಿವ್ ಹೇಳಿದ್ರು ಹೋಗಲ್ಲ. ನಮ್ಮ ಜೀವನ ನಾವು ಹಾಳು ಮಾಡ್ಕೋಬೇಕು ಅಂದ್ರೆ ಕಾಂಪೌಂಡ್ ಹತ್ರ ಹೋಗ್ರಪ್ಪ ನೀವೆಲ್ಲ. ಯಾಕೆಂದ್ರೆ ಅವ್ರು ಹೇಳೋದು ಎಷ್ಟು ಅಂದ್ರೆ ವಿಷಕಾರಿಯಾಗಿ ಹೇಳ್ತಾರೆ ಅಂದ್ರೆ, ನಾವು ಬದುಕಬೇಕಾ ಬೇಡವಾ ಅನ್ನೋಷ್ಟು ಹೇಳ್ಬಿಡ್ತಾರೆ. ನಿನಗೆ ಕಾಳ ಸರ್ಪ ಇದೆಯಮ್ಮ,
ಗಂಡ ಸತ್ತೋಗ್ತಾನೆ, ನಿನ್ಗೇನು ಕೆಲಸ ಆಗಲ್ಲ. ಎಲ್ಲರಿಗೂ ಒಂದೊಂದು ಸ್ವಲ್ಪ ಟೈಮ್ ತಗೊಳ್ತಾನೆ ಭಗವಂತ ಅವ್ರ ಜಾತಕದ ಮೇಲೆ. ಪೇಷನ್ಸ್ ಇರಲಿ, ಸ್ವಲ್ಪ ನಿಧಾನ ಕೊಡ್ತಾನೆ. ಅದರಲ್ಲಿ ಏನಿದೆ? ಕೊಡೋದೇ ಇಲ್ಲ ಅನ್ನೋದು ನಾನು ಹೇಳ್ತೀನಿ. ಬೇಕಾರೆ ಕೊಡ್ತಾನೆ, ರಿಲ್ಯಾಕ್ಸ್. ಎಲ್ಲಿ ಓಡೋಗ್ತೀರಾ? ಎಲ್ಲ ತಗೊಂಡೋಗಿ ನಾವು ಆ ಕಾಂಪೌಂಡ್ರ್ ಬುಡಕ್ಕೆ ಹಾಕ್ತೀವಿ. ಆ ಕಾಂಪೌಂಡ್ರ್ ಕಾಯ್ಕೊಂಡಿರ್ತಾರೆ. ನಿಮಗೆ ದೋಷ ಹೇಳಿ 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 ಮಾನಸಿಕವಾಗಿ ನಿಮ್ಮನ್ನ ಹಾಳು ಮಾಡಕ್ಕೆ ಕಾಯ್ಕೊಂಡಿರ್ತಾರೆ. ಇದಕ್ಕೆ ಲಾ ಬರಬೇಕು, ಬಂದೇ ಬರುತ್ತೆ. ಇವತ್ತು ಯಾರಾದರೂ ಇನ್ನೊಬ್ರಿಗೆ ಬೈದ್ರೆ ಒಂದು ಲಾ ಇದೆ, ಕರೆಕ್ಟ್ ಅಲ್ವಾ? ಇವತ್ತು ಯಾರಾದರೂ ಏನಾದ್ರು ಒಬ್ರು ಹೊಡೆದ್ರೆ ಲಾ ಇದೆ. ಜ್ಯೋತಿಷ್ಯದಲ್ಲಿ ಎಷ್ಟೋ ಜನ ನನಗೆ ಡಿಪ್ರೆಷನ್, ನಿನಗೆ ಯಾರಿಗೂ ಆಕ್ಸಿಡೆಂಟ್ ಇದೆ, ನೀನು ಸಾಹಿತ್ಯ, ಅದನ್ನು ಹೇಳ್ಬಿಡ್ತಾರಂತೆ. ವಿ ಆರ್ ನಾಟ್ ಗಾಡ್. ಏನು ಅಷ್ಟು ಪರ್ಫೆಕ್ಟಾಗಿ ನೋಡಿ ಹೇಳೋಕ್ಕೆ ಯಾರೂ ಸರಿಯಾಗಿ ಕಲ್ತಿಲ್ಲ. ತುಂಬ ಕಾಂಬಿನೇಷನ್ಸ್ ನೋಡಬೇಕು, ದಶ ನೋಡ್ಬೇಕು. ಸುಮ್ಮನೆ ಕಾಳ ಸರ್ಪ ಬಂದಿದ ತಕ್ಷಣ ಎಲ್ಲರಿಗೂ ಹಾಳು ಮಾಡಂಗಿದ್ರೆ, ಈ ಅಮ್ಮನ್ ಕೇಳಿದೆ, 2 ಕಣ್ಣಿಲ್ವಲ್ಲಮ್ಮ ಅಂತ. ಇಲ್ಲ, ಕಣ್ಣಿದೆ. ಕಾಲಿದೆ, ಕೈ ಇದೆ. ಡಿಗ್ರಿ ಏನು ಓದಿಲ್ಲಲ್ಲ, ಅನ್ಪಡ್ ಅಲ್ವಾ? ಇಲ್ಲ, BSc ಮಾಡಿದ್ದಾರೆ, ಎಜುಕೇಶನ್ ಮಾಡಿದ್ದೀವಿ. ಎವ್ರಿಥಿಂಗ್ ಹ್ಯಾಸ್ ಬೀನ್ ಡನ್ ಆಸ್ ಎ ನಾರ್ಮಲ್. ಇದು ಹೋಗಿ ಕೇಳಿರೋದು ಯಾರು? ಅವನೇನೋ ಇಂಜಿನಿಯರಿಂಗ್ ಮಾಡಿರೋ ಹತ್ರ ಹೋಗಿ ಕೇಳಿದ್ರ? ಯಾವ್ಯಾವ ಕಾಂಪೌಂಡ್ ಹತ್ರ ಹೋದ್ರೆ ಏನು ಓದಿದ್ದಾರೆ ಅಂತ ಫಸ್ಟ್ ಕೇಳ್ಬಿಡಿ. ಸರ್ಟಿಫಿಕೇಟು ಕೇಳ್ಬಿಡಿ. ನಾನು ನನ್ನ ಸರ್ಟಿಫಿಕೇಟ್ ಬೇಕಾದ್ರೆ ಕೊಡ್ತೀನಿ. ಯಾವ್ಯಾವ ಕಂಪ್ನಿಲಿ ವರ್ಕ್ ಮಾಡಿದ್ದೆ, ಎಷ್ಟು ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡಿದ್ದೆ. ನನ್ನ ಕೆಳಗಡೆ 1,500 ಜನ ಕೆಲಸ ಮಾಡ್ತಾ ಇದ್ರು. 1500 ಟಿವಿಲಿ ಬರೋ ಎಲ್ಲಾ ಕಾಂಪೌಂಡ್ರು ಕೇಳಿ. ನೀವು ಎಲ್ಲಿ ಯಾವ ಕಂಪ್ನಿಲಿ ವರ್ಕ್ ಮಾಡಿದ್ರಿ, ಎಷ್ಟು ಜನದ ಜೊತೆ ನೀವು ಅವ್ರ ಜೀವನಕ್ಕೆಲ್ಲ ಇದು ಮಾಡಿದ್ರಿ. 1500. ನಾನು ಸ್ಯಾಮ್ಸಂಗ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. 1,500 ಜನ, 8 ವರ್ಷ. ಒಂದು ಸಣ್ಣ ಸೇಲ್ಸ್ಮನ್ ಇಂದ ಹಿಡಿದು ಸೀನಿಯರ್ ಮ್ಯಾನೇಜರ್ಗೂ ನಾನು ರಿಪೋರ್ಟ್ ಮಾಡ್ತಾ ಇದ್ರು. ಜ್ಯೋತಿಷ್ಯ ನನ್ನ ಪ್ಯಾಷನ್ನು. ಇದನ್ನು ಕಲಿಸ್ಬೇಕು ಅನ್ನೋದೊಂದು ಆಸೆ, ಅದಕ್ಕೆ ಬಂದೆ ಅಷ್ಟೇ. ಅಲ್ಲಿ 1,500 ಜನ ರಿಪೋರ್ಟ್ ಮಾಡ್ತಾ ಇದ್ರು. ಅಷ್ಟು ಜನರದ್ದು ರಿಪೋರ್ಟ್ ಮಾಡ್ತಾ ಇದ್ದಾಗ 8 ವರ್ಷ ಒಬ್ರೊಬ್ರದ್ದು ಮೈಂಡ್ ಹೇಗಿರುತ್ತೆ, ಹೇಗೆ ವರ್ಕ್ ಆಗುತ್ತೆ ಎಲ್ಲ ಗೊತ್ತಿದೆ. ಸೊ ಎಷ್ಟೋ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ನಾವು ಇದ್ವಿ. ಎಷ್ಟು ಜನ ಕಂಪ್ನೀಸ್ ಜೊತೆ ಮಾತಾಡ್ತಾ ಇದ್ವಿ ನಾನು. ನೆಗೋಷಿಯೇಷನ್ಸು, ಸೇಲ್ಸು, ಮಾರ್ಕೆಟಿಂಗು, ಹ್ಯೂಮನ್ ರಿಸೋರ್ಸ್ ಜೊತೆ, ಪ್ರೊಡಕ್ಷನ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ನಾಲೆಜ್ ಎಷ್ಟೊಂದು ನಾವು ತಗೊಳ್ತಾ ಇದ್ವಿ. ಇವ್ರು ಸುಮ್ಮನೆ ರಾಹುಕೇತು ತಗೊಂಡು ನಿಮ್ಮನ್ನ ಎಂಥ ಬೆಸ್ಟ್ ಪರ್ಸನ್ನು ಹುಚ್ಚಾಸ್ಪತ್ರೆ ಕಳಿಸ್ಬಿಡ್ತಾರೆ. ಆದರೂ ಜನಗಳಿಗೆ ಏನು ಗೊತ್ತಾ, ಯಾಕೆ ಈ ಥರ ಆಗಿದೆ ಅಂದರೆ, ಜನಗಳಿಗೆ ಜ್ಯೋತಿಷ್ಯ ಅಂದರೆ ಪರಿಹಾರ ಇದೆ ಅಂತ ಓಡೋಗ್ತಾ ಇದ್ರಲ್ಲ, ದಟ್ ಈಸ್ ವೇರ್ ವಿ ಡೋಂಟ್ ಗೆಟ್ ಎನಿ ರೆಮಿಡಿ. ಅಸ್ಟ್ರಾಲಜಿ ಅಂದರೆ ಪರಿಹಾರ ಅಲ್ಲ. ಇದು ಯಾರು ಹೇಳಲ್ಲ, ಇದು ಬಾಯಲ್ಲಿ. ದೊಡ್ಡ ದೊಡ್ಡ TV ಚಾನಲ್ ಕೂತ್ಕೊಂಡವರು ಹೇಳಲ್ಲ, ಸಣ್ಣ ಚಾನಲ್ ಹೇಳಲ್ಲ, ಯೂಟ್ಯೂಬಲ್ಲೂ ಹೇಳಲ್ಲ, ಯಾವುದೂ ಇಲ್ಲ. ನಾನು ಒಬ್ಬನೇ ಕರ್ನಾಟಕದಲ್ಲಿ ನಂಬರ್ 1 ಅಸ್ಟ್ರಾಲಜಿ ಚಾನಲ್ ಇದು ಹೇಳ್ತಾ ಇದ್ದೀನಿ. ನಾನು ಒಬ್ಬನೇ ಹೇಳೋದು, ಜ್ಯೋತಿಷ್ಯ ಅಂದರೆ ಪರಿಹಾರ ಅಲ್ಲ. ನಿಮಗೆ ಆ ಒಂದು ಯೋಗ ಇದೆಯಾ, ಬರುತ್ತಾ, ಬೇಗ ಬರುತ್ತಾ ಇಲ್ವಾ ಅಷ್ಟೇ ತಿಳ್ಕೊಳ್ಳೋದು. ಕಾಳಸರ್ಪ ದೋಷಕ್ಕೆ ಏನು ಪರಿಹಾರ? ಕಾಳಾಸ್ತಿಗೆ ಹೋಗಿ, ಕುಕ್ಕೆಗೆ ಹೋಗಿ, ಅದೇನೋ ಅದು ಮಾಡಿ ಇದು ಮಾಡಿ ಆಯಿತು. ಈಗ ಏನಾಗಿದೆ ಅಂತ ಅದನ್ನು ಮಾಡಿಸ್ಬೇಕು. ಫಸ್ಟ್ ಪಾಯಿಂಟು, 23 ವರ್ಷ ಯಾರೋ ಅವ್ರಿಗೆ ಮಾತಾಡೋರಿಗೆ ಏನು ಮದುವೆ, ಇನ್ನೊಂದು ವರ್ಷ 2 ವರ್ಷ ಆದಮೇಲೆ ಅದ್ರಿಗೆ ಏನು ಅರ್ಜೆಂಟ್? ಈಗ ನಿಮ್ಮ ಇನ್ನು ಬರೋ ಕಾಂಬಿನೇಷನ್, ಈಗ ಇದರಲ್ಲಿ ಮದುವೆ ಲೈಫ್ ಚೆನ್ನಾಗಿದೆ ಅಂದೆ, ನೀವು ತಗೊಂಬರೋ ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡೋದು? ಮ್ಯಾಚ್ ಮೇಕಿಂಗ್ ಅಂತ ಬರ್ತದಲ್ಲಿ. ಇದು 50% ನಾನು ಹೇಳಿದ. ಈ ಕಡೆ ಜ್ಯೋತಿಷ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ವಾಟ್ ವಿ ಆರ್ ಸೀಯಿಂಗ್ ಇಸ್ 50%, ದಿ ಅದರ್ ಪರ್ಸನ್ ಇಸ್ 50%. ಎಷ್ಟೋ ಜನ ಜಾತಕ ಅವ್ರದ್ದು ನೋಡಿದಾಗ ಚೆನ್ನಾಗೇ ಇರುತ್ತೆ, ಮದುವೆ ಆದಮೇಲೆ ವರ್ಸ್ಟ್ ಆಗ್ಬಿಟ್ಟಿರುತ್ತೆ. ಯಾಕೆಂದ್ರೆ ತಗೊಂಬಂದಿರೋ ಕಾಂಬಿನೇಷನ್ ಆ ಥರ. ಅವ್ರದ್ದು 2ನೇ ಮನೆ 11ನೇ ಮನೆ ವರ್ಕ್ ಆಗ್ತಾ ಇರುತ್ತೆ. ಬಂದಿರೋ ಒಂದು ಜಾತಕ 160 ಇರುತ್ತೆ, ಒಡ್ಸ್ಕೊತಾ ಇರ್ತಾರೆ. ಎಷ್ಟೋ ಜನರದ್ದು ಮ್ಯಾರಿಡ್ ಲೈಫ್ ಹೆಂಗ್ ನೋಡಿದೀನಿ ಅಂದ್ರೆ ವೆರಿ ಬ್ಯೂಟಿಫುಲ್. ಇಬ್ರದ್ದು ಮದುವೆ ಆಗಿದ್ದಾರೆ, ಇವ್ರದ್ದು ತುಂಬಾ ಚೆನ್ನಾಗಿದೆ ಮದುವೆ ಜೀವನ ಅಂತ ತೋರಿಸ್ತಾ ಇದೆ, ಇವ್ರದ್ದು ವರ್ಸ್ಟ್ ಆಗಿದೆ. ಇವ್ರ ಜೊತೆ ಒದೆ ತಿಂತಾನೇ ಇರ್ತಾರೆ. ಯಾವಾಗ ಇವ್ರದ್ದು ಕಾಂಬಿನೇಷನ್ ಚೆನ್ನಾಗಿದೆ, ಇವ್ರದ್ದು ಕಾಂಬಿನೇಷನ್ ಚೆನ್ನಾಗಿರ್ತಾರೆ. ಯಾವಾಗ ಇವ್ರದ್ದು ಚೆನ್ನಾಗಿಲ್ಲ, ಇವ್ರದ್ದು ಚೆನ್ನಾಗಿಲ್ಲ, ಅವಾಗ ಹಿಂಗ್ ಹೋಗ್ತಾರೆ. ಯಾವಾಗ ಇದು ಚೆನ್ನಾಗಿದೆ ಹಿಂಗಾಗುತ್ತೆ. ಕ್ರಾಸ್ ಅದರೇ ಇದ್ರಲ್ಲಿರ್ತಾರೆ. ನೋಡಿ ಮಾಡಿಲ್ವಾ ಅಂದ್ರೆ ನೋಡಬೇಕು. ಅದೇ 30 ಗುಣಗಳು ನೋಡ್ತಿರಲ್ಲ, ಹೇಳ್ತಾರಲ್ಲ ನಮ್ಮ ಕಾಂಪೌಂಡ್ರು, 30ಕ್ಕೆ 36 ಬಂದಿದೆ, ಆ ಕೂಟ ಬಂದಿಲ್ಲ, ಈ ಕೂಟ ಬಂದಿಲ್ಲ, ಸ್ತ್ರೀ ದೀರ್ಘ ಕೂಟ ಆಗಿದೆ, ಯಾವ್ದು ಹಾಕೊಂಡು ಕುಟ್ಟಕ್ಕವೆಲ್ಲ ಯಾವುದೂ ಇಲ್ಲ, ಅವೆಲ್ಲ ಬೋಗಸ್, ಅದೆಲ್ಲ ಕಂಪ್ಲೀಟ್ ಬೋಗಸ್. ಅದು ಅವರೆಲ್ಲ, ನಾನು ಸಬ್ಜೆಕ್ಟ್ ಮೇಲೆ ಮಾತಾಡ್ತಾ ಇದ್ದೀನಿ. ಐ ಆಮ್ ಟಾಕಿಂಗ್ ಅಬೌಟ್ ದಿ ಸಬ್ಜೆಕ್ಟ್. ಅರ್ಥ ಮಾಡ್ಕೊಳ್ಳಿ. ದೇ ಆರ್ ಓನ್ಲಿ ಟಾಕಿಂಗ್ ಅಬೌಟ್ ಮೈ ಪರ್ಸನಲ್ ಥಿಂಗ್ಸ್. ನಾನು ತುಂಬಾ ಜನ ನೋಡ್ತೀನಿ, ಅವನ ಎಲ್ಲರಿಗೂ ಬೈತಾನೆ ಮಾಡ್ತಾನೆ ಅಂತ. ಐ ಆಮ್ ನಾಟ್ ಟಾಕಿಂಗ್ ಆನ್ ದಿ ಪರ್ಸನಲ್ ಫ್ಯಾಕ್ಟರ್. ಸಬ್ಜೆಕ್ಟ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಅವ್ರು ಸಬ್ಜೆಕ್ಟ್ ಮೇಲೆ ಮಾತಾಡಲ್ಲ, ವೈಯಕ್ತಿಕವಾಗಿ ಮಾತಾಡ್ತಾರೆ. ಅಷ್ಟೇ ಡಿಫರೆನ್ಸ್ ನನಗೂ ಅವ್ರಿಗೂ.
ಯೋಚನೆ ಮಾಡಿ, ಯಾವುದೇ ವ್ಯಕ್ತಿ ಸಬ್ಜೆಕ್ಟ್ ಮೇಲೆ ಹೇಳ್ತಾ ಇದ್ರೆ ಆಪೋಸಿಟ್ ವೀಕ್ ವ್ಯಕ್ತಿ ವ್ಯಕ್ತಿತ್ವ ಬಗ್ಗೆ ಮಾತಾಡ್ತಾನೆ. ದಿಸ್ ಇಸ್ ವಾಟ್ ಇಸ್ ದಿ ಪ್ರಾಬ್ಲಮ್. ನಮ್ಮ ಹಿಂದೂ ಧರ್ಮದಲ್ಲಿ ಇದು ಪ್ರಾಬ್ಲಮ್ ಇದೆ. ಅವ್ನು ಮಾತಾಡ್ತಾರೆ ಸಬ್ಜೆಕ್ಟ್ ಬಗ್ಗೆ. ಸಬ್ಜೆಕ್ಟ್ ಯಾರಾದ್ರು ಡಿಬೇಟ್ ಮಾಡ್ತಾರೆ, ಸಬ್ಜೆಕ್ಟ್ಗೆ ಸಬ್ಜೆಕ್ಟ್ ಮಾತಾಡೋಣ. ನಾನು ಇಲ್ಲಿ ಸಬ್ಜೆಕ್ಟ್ ಅವ್ರು ಹೇಳ್ತಾ ಇರೋದೆಲ್ಲ ನೆಗೆಟಿವ್ ಇದೆ, ರಾಂಗ್ ಇದೆ ಅಂದ್ರೆ ಅವರು ನನ್ನ ವೈಯಕ್ತಿಕವಾಗಿ ಬೇರೆ ತರ ಯೋಚನೆ ಮಾಡ್ತಾ ಇರ್ತಾರೆ. ದಿ ಪ್ರಾಬ್ಲಮ್ ಇಸ್ ದಿಸ್. ಯೋಚನೆ ಮಾಡಿ. ನಾನು ನಿಮಗೆ ಒಂದು ಪಬ್ಲಿಕ್ಗೆ ಒಂದು ಯೋಚನೆ ಮಾಡೋಕ್ಕೆ ಒಂದು ಆಲೋಚನೆ ಕೊಟ್ಟಿದ್ದೀನಿ ನನ್ನ ಬಗ್ಗೆ. ನಾನು ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ರೆ ಸಬ್ಜೆಕ್ಟ್ ಬಗ್ಗೆನೇ ಅವರು ಮಾತಾಡಬೇಕು. ಹೌದಾ, ಇದು ಹಿಂಗಿದೆ, ಹಂಗಿದೆ, ಹೆಂಗಾಗುತ್ತೆ, ಆ ಪಾಯಿಂಟಲ್ಲಿ ಇರಬೇಕು. ಅವ್ರು ಏನು ಮಾಡ್ತಾರೆ, ವೈಯಕ್ತಿಕವಾಗಿ ತಗೊಳ್ತಾರೆ. ಅಬೌಟ್ ಮೈ ಇವನೇನು ಮಾಡ್ದ, 15 ದಿವಸ ಹೆಂಗೆ ಕಲಿಸ್ತಾನೆ, ಇವನು ದುಡ್ಡು ಮಾಡಕ್ಕೆ ಕೂತಿದ್ದಾನೆ. ದೇ ಟಾರ್ಗೆಟ್ ಮೀ ಪರ್ಸನಲಿ. ಏನು ಮಾಡೋಕ್ಕಾಗಲ್ಲ. ಟ್ರೂತೆ ಯಾವಾಗಲೂ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಪ್ರಶ್ನಾಶಾಸ್ತ್ರಕ್ಕೆ ಇರ್ತೀನಿ. ಏನು ವಿಚಾರ? ನಮ್ಮ ಅಕ್ಕವ್ರ ಮನೆ ಸೇವೆ ಯಾವಾಗ ಆಗುತ್ತೆ ಅಂತ ಕೇಳ್ಬೇಕಾಯ್ತು ಗುರುಜಿ. 1 to 241 ನಂಬರ್ ಹೇಳಿ. 210. ನಿಮಗಿಂತ ಅವ್ರಿಗಿಂತ ಯಾಕೆ ನಿಮಗ್ ಕನ್ಸರ್ನು? ನಮಗೂ ಅದ್ರಲ್ಲಿ ದುಡ್ಡು ಬರ್ಬೇಕು ಗುರುಜಿ. ಆ ಪಾಯಿಂಟೇ ನಾನು ಯಾವಾಗ್ಲೂ ಕೇಳೋದು. ಹಂಗೆ ಯಾರಿಗೂ ಸುಮ್ಮನೆ ಅಕ್ಕ ಆಗ್ಲಿ ತಮ್ಮ ಆಗ್ಲಿ ಅಣ್ಣ ಆಗ್ಲಿ ಸುಮ್ಮನೆ ಅವೆಲ್ಲ ಬಾಂಧವ್ಯ. ಎಲ್ಲಾರ್ಗು ಹೊಟ್ಟೆ ಊರಿನೇ. ನಿಮ್ ದುಡ್ಡು ಬರ್ಬೇಕು ಅಂದ್ರೆ ನೋಡಿ ನಿಮಗೂ ಹೆಂಗ್ ಕೈ ಕೊಟ್ಟಿದ್ದಾರೆ. ಎಂಜಾಯ್. ಬೇಜಾರ್ ಮಾಡ್ಕೊಬಿಡಿ. ಎಲ್ಲರ ಮನೇಲಿ ನಡೆಯುವಂತ ವಿಚಾರ ಹೇಳಿದೀನಿ. ಬಾಂಧವ್ಯ ಅನ್ನೋದು ಏನು ಇಲ್ಲ ಅಲ್ಲಿ. ಸುಮ್ಮನೆ ಅಕ್ಕ ತಮ್ಮ ಅಣ್ಣ ದುಡ್ಡಿರೋರ್ಗು. ಈಗ ಇಲ್ಲಿ ಕಸ್ಪತ್ನೇ ಮನೆ, 10ನೇ ಮನೆ, 4ನೇ ಮನೆ, 2ನೇ ಮನೆ, ಅವ್ರಿಗೆ ಸೇಲ್ ಮಾಡೋ ಉದ್ದೇಶ ಇಲ್ವಲ್ಲ? ಇದೆ ಗುರುಜಿ, ಮಾರಾಟಕ್ಕೆ ಇಕ್ಕಿದೀವಿ. ಒಳ್ಳೆ ರೇಟ್ ಬಂದ್ರೆ ಮಾರ್ತಾರೆ, ಒಳ್ಳೆ ರೇಟ್ ಬಂದ್ರೆ ಮಾರ್ತಾರೆ. ರೇಟ್ ಬಂದಿಲ್ಲ ಅಂದ್ರೆ ಏನ್ ಮಾಡೋದು? ಇಲ್ಲ, ಒಳ್ಳೆ ರೇಟ್ ಬಂದ್ರೆ ಮಾರ್ಬೇಕು ಅಂತ ಇದಾರೆ. ಯಾಕೆ ನಿಮ್ ದುಡ್ಡು ಕೊಡ್ಬೇಕಲ್ಲ, ಕಮ್ಮಿ ರೇಟ್ಗೆ ಯಾಕೆ ಮಾರಕ್ಕಾಗಲ್ಲ? ನಿಮ್ ದುಡ್ಡು ಕೊಟ್ಟು ಕ್ಲಿಯರ್ ಮಾಡ್ಬೇಕಲ್ಲ. ಅದಕ್ಕೋಸ್ಕರನೇ ಮಾರಾಟಕ್ಕೆ ಇಟ್ಟಿದ್ದಾರೆ. ಅವ್ರಿಗೂ ಪ್ರಾಬ್ಲಮ್ ಇದೆ, ಸಾಲ ಇದೆ, ಅದಕ್ಕೋಸ್ಕರ. ನೋಡಿ, ಅವ್ರ ಮನ್ಸಿನ ಮಾತು ಹೇಳ್ತಾ ಇದ್ದೀನಿ. ನೀವು ನಂಬ್ರೆ ನಂಬಿ ಬಿಟ್ರೆ ಬಿಡಿ. ಅರ್ಥ ಆಯ್ತಾ? ಅದೇ ಕಮ್ಮಿಗ್ ಬಂದ್ರೆ ಮಾರಲ್ಲ, ಒಳ್ಳೆ ರೇಟ್. ಆದ್ರೂ ಮನ್ಸಲ್ಲಿ ಕಳ್ಕೊಳಕ್ ಇಷ್ಟ ಇಲ್ವೇ ಇಲ್ಲ. ಇದು ಬರ್ದಿಟ್ಕೊಳ್ಳಿ. ಈ ಕಾಂಬಿನೇಷನ್ ಸುಮ್ನೆ ಗ್ರಹಗಳಿಂದ ಬರಲ್ಲ. ಅರ್ಥ ಆಯ್ತಾ? ಗ್ರಹಗಳಿಂದ ಸುಮ್ನೆ ಬರಲ್ಲ ಇವೆಲ್ಲ. ಕೊಡ್ತೀನಿ ಮಾರ್ಲಿ ಹೋಗ್ತೀನಿ, ನಮ್ ರೇಟ್ ಅದು ಜಾಸ್ತಿನೇ ಇಟ್ಬಿಟ್ಟಿರ್ತಾರೆ, ಅದು ಬಂದ್ರೇನೆ ಕೊಡ್ತೀನಿ ಅಂತ. ಏನ್ ಮಾಡ್ತೀರಾ? ಇದು 3, 5, 9 ಬರ್ಬೇಕು ಕಾಂಬಿನೇಷನ್. ಅರ್ಥ ಆಯ್ತಾ? ಲೋನ್ ತಗೊಂಡು ಕೊಡ್ಲಿ ಇದ್ರ ಮೇಲೆ ನಿಮಗೆ? ಲೋನ್ ತಗೊಳಕ್ ಸಿಗಲ್ಲ ಗುರುಜಿ ಅಲ್ಲಿ. ಅದು ಇದು ಸೈಟ್, ಅದು ರೆವಿನ್ಯೂ ಸೈಟು. ಮನೆ ಅರ್ಧ ಕಟ್ಟಿದೀವಿ, ಅದು ವಾಸ್ತು ಪ್ರಕಾರ ಇಲ್ಲ. ಅದಕ್ಕೋಸ್ಕರ ಆ ಮನೆ ಮಾರ್ಬಿಟ್ಟು ಅಮ್ಮಂದದು ಮನೆ ನನ್ಗೆ ಭಾಗ ಕೊಟ್ಟಿದ್ದಾರೆ ಸೈಟ್. ಅದ್ರಲ್ಲಿ ಮಂಗಳ ದಶ 2025 ಏಪ್ರಿಲ್ ವರೆಗೂ ಶುಕ್ರ ಇದೆ. ಶುಕ್ರನ ಕಾಂಬಿನೇಷನ್ ಅಲ್ಲಿ 3, 5 ಇದೆಯಾ? ಇಲ್ಲ. ಶುಕ್ರ ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂತ ಒಂದು ಕಾಂಬಿನೇಷನ್ ಸೂರ್ಯ 2 ಇದೆ. ಇಲ್ಲಿ ಸೇಲ್ ಕಾಂಬಿನೇಷನ್ ಅನ್ನೋದೇ ಒಂದು ಸ್ವಲ್ಪ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಅರ್ಥ ಆಯ್ತಾ? ಸೊ ನಿಮಗೆ ಒಂದು ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ಕಾಂಬಿನೇಷನ್ ಮಂಗಳನ ಮಂತ್ರ ಓಂ ಕ್ರಾಮ್ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ ಹೇಳ್ಕೊಳ್ಳಿ. 3 and 10 ಆರ್ ದಿ ಹೌಸ್ ಫಾರ್ ಸೇಲ್ ಅಂತ ಕರಿತೀವಿ. ನಿಮಗೆ ಈ ಗ್ರಹ, ಪ್ರಶ್ನಾಶಾಸ್ತ್ರದ ಗ್ರಹದಿಂದ ನೀವು ಬಲವನ್ನು ತಗೊಳಕ್ಕೆ ನಾನು ಸಜೆಷನ್ ಮಾಡ್ತೀನಿ. ದಾನ ಬಂದ್ಬಿಟ್ಟು 4 to 11 ಕಾಂಬಿನೇಷನ್ ಕೊಡಬೇಕು. 4ನೇ ಮನೆ, 2ನೇ ಮನೆ, 11ನೇ ಮನೆ. ಆ 4ನೇ ಮನೆ, 2ನೇ ಮನೆ, 11ನೇ ಮನೆ ಗುರು ಬಂದಿರೋದ್ರಿಂದ ಕಡಲೆಕಾಳು ಅರಿಶಿಣದ ಕೊಂಬು ಯಾವ್ದಾದ್ರು 2ರಲ್ಲಿ 3 ತಿಂಗಳು ಸತತವಾಗಿ ಮಾಡಿ. ಇದು ವೀಕ್ ಆಗುತ್ತೆ. ಇದನ್ನ ಜಾಸ್ತಿ ಹೆಚ್ಚಾಗಿ ಮಂತ್ರ ಹೇಳಿ, ಇದು ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಕಾಂಬಿನೇಷನ್ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ಮಾಡಿ ಒಳ್ಳೇದಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಸೊ ಕಾಂಬಿನೇಷನ್ ಅಲ್ಲಿ ಸೇಲ್ ಕಾಂಬಿನೇಷನ್ ನಮ್ಮ ನಕ್ಷತ್ರದಲ್ಲಿ ಬಂದಿಲ್ಲ ಅಂದ್ರೆ ತುಂಬಾನೇ ಕಷ್ಟ. ಮನಸ್ಥಿತಿ ಅವ್ರಿಗೆ ಇಂಟ್ರೆಸ್ಟ್ ಇದೆಯೋ ಬಿಟ್ಟಿದೆಯೋ, ಮಾರಬೇಕು, ಜಾಸ್ತಿ ಬಂದ್ರೆ ಮಾರಬೇಕು, ದಟ್ ಈಸ್ ಇಮ್ಮೆಟೀರಿಯಲ್. ಸೇಲ್ ಆಗೋದು ಸ್ವಲ್ಪ ಅಲ್ಲಿ ಇಲ್ಲ ಅಂತ ಬಂದಿದೆ. ಅದು ಬಂದಿರತಕ್ಕಂಥದ್ದು ಗುರು. ಮತ್ತೆ ಗುರುನ ನಾವು ನಕ್ಷತ್ರದಲ್ಲಿ ನೋಡಿದಾಗ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ 1 year. ಸದ್ಯಕ್ಕೆ 1 year ಕಷ್ಟ. ನೆಕ್ಸ್ಟ್ ಪ್ರಶ್ನಾಶಾಸ್ತ್ರ 1 year ಆದ್ಮೇಲೆ ಹಾಕ್ಬೇಕು. ಇದು ಇನ್ನೊಂದು ರೂಲ್. ಇದು ಎಲ್ಲಿವರೆಗೂ ಸರ್? ಈಗ ಮಾರಕ್ ಆಗದೇನೆ ಇಲ್ವ ಸರ್? ಗ್ರಹಗಳ ಟೈಮ್ ಲೈನ್ಸ್ ಮೇಲೆ ಹೋಗ್ಬೇಕು. ವಿ ಹ್ಯಾವ್ ಟು ಗೋ ಬೈ ದಿ ಟೈಮ್ ಲೈನ್ಸ್ ಮೇಲೆ ಹೋಗ್ಬೇಕು. ಕಲ್ತ್ಕೊಳ್ಳಿ. ಆಗಸ್ಟ್ ಅಲ್ಲಿ ಕ್ಲಾಸಸ್ ಇದೆ. ಸದ್ಯಕ್ಕೆ 17ನೇ ತಾರೀಕು ವಾಸ್ತು ಕ್ಲಾಸಸ್ ಹೇಳ್ಕೊಡ್ತೀನಿ. ಸೊ ಯಾರೋ ಕೇಳಿದ್ರು ವಾಸ್ತು ಸರಿ ಇಲ್ವಂತೆ, ಇಯರ್ಸೆ 9,000 ವಾಸ್ತು ಕ್ಲಾಸಸ್. ಸೇಲ್ ಮಾಡೋದು ಎಷ್ಟೋ ಲಕ್ಷಗಳಿರ್ತವೆ. 9,000 ಕೊಟ್ಟು ಇದು ಕರೆಕ್ಟ್ ಆಗಿದೆಯಾ, ಮತ್ತೆ ಇನ್ನೊಂದು ಮನೆ ತಗೊಳಕ್ ಹೋಗ್ತಾರೆ, ಆಮೇಲೆ ಅಲ್ಲೂ ವಾಸ್ತು ದೋಷ ಮಾಡ್ಕೋತಾರೆ. ಕಲೀರಿ, ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ
ಮುದ್ರಿತ ವಾಸ್ತುವಿನ ಪುಸ್ತಕ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 9844416555 ಹಾಗೂ 9513577737 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು.